ದೇಶಕ್ಕಾಗಿ ಮಕ್ಕಳನ್ನು ನೀಡಿದ ಕುಟುಂಬಕ್ಕೆ ಸಾಂತ್ವನ ಹೇಳಲು ದೇಶದ ಜನರಿದ್ದಾರೆ ಎಂಬ ಸಂದೇಶವನ್ನು ನೀಡುವ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡ ಮಂಗಳೂರಿನ ದಂಪತಿಯು ದೇಶದ ವಿವಿಧ ಕಡೆಗಳಲ್ಲಿ ಹುತಾತ್ಮರಾದ ವೀರ ಯೋಧರ ಮನೆಗೆ ತೆರಳುವ ವೀರಯಾತ್ರೆಯನ್ನ ಕೈಗೊಂಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸಿಂಧು ಪ್ರಶಾಂತ್. ಮೂಲತಃ ಹಾಸನದವಳು, ಈಗ ಮಂಗಳೂರಿನ ನಿವಾಸಿ ಕಳೆದ 13 ವರ್ಷಗಳಿಂದ. ವೃತ್ತಿಯಿಂದ ಆಯುರ್ವೇದ ವೈದ್ಯೆ. ಆದರೆ ಭಾರತ ಸೇನೆಯ ಬಗ್ಗೆ, ಭಾರತೀಯ ಸೇನೆಯ ಯೋಧರ ಬಗ್ಗೆ ಇರುವ ಗೌರವ ಮತ್ತು ಹುತಾತ್ಮ ಯೋಧರ ಮನೆಗಳಿಗೆ ಭೇಟಿ ನೀಡುವ ಕಾರ್ಯ ಆಗಲಿ ಅಥವಾ ನಮ್ಮ ಸೈನಿಕರ ಸಾಹಸಗಾಥೆಗಳನ್ನು ಬರೆದಿಡುವ ಕೆಲಸ ಆಗಲಿ, ಇದು ನನ್ನ ಪ್ಯಾಷನ್. ನಾನು ಅತಿ ಪ್ರೀತಿಯಿಂದ ಮಾಡುವಂಥ ಕೆಲಸ, ನನ್ನ ಅಚ್ಚುಮೆಚ್ಚಿನ ಕೆಲಸ ಇದು. ಯೋಧರ ಬಗ್ಗೆ, ಭಾರತೀಯ ಸೇನೆಯ ಬಗ್ಗೆ ಗೌರವ ಚಿಕ್ಕಂದಿನಿಂದ ಇತ್ತು. ಮನೆಯಲ್ಲಿ ತಂದೆ ತಾಯಿ ಯೋಧರ ಕಥೆಗಳನ್ನು ಹೇಳ್ತಾ, ಭಾರತ ಸ್ವಾತಂತ್ರ್ಯ ಸೇನಾನಿಗಳ ಕಥೆಗಳನ್ನು ಹೇಳ್ತಾನೆ ಬೆಳೆಸಿದ್ರು ನನ್ನ ಅಣ್ಣನ್ನು. ಹಾಗಾಗಿ ಪಠ್ಯಪುಸ್ತಕ ಮಾತ್ರ ಅಲ್ಲ, ಪಠ್ಯೇತರವಾಗಿ ಹಲವಾರು ಪುಸ್ತಕಗಳನ್ನು ಓದಿ ಬೆಳೆದ್ವಿ ನಾವು. ಮತ್ತು 1999 ಬಹುಶಃ ನಮ್ಮ ಜನ್ರೇಷನಿಗೆ ಸೇನೆ ಹೇಗೆ ಹೋರಾಡುತ್ತೆ ಅಥವಾ ನಮ್ಮ ಭಾರತೀಯ ಸೇನೆಯ ಯೋಧರ ಶೌರ್ಯ ಪರಾಕ್ರಮ ಎಂಥದ್ದು ಅಂತ ಕಾಣುವ ಅವಕಾಶ ಸಿಕ್ಕಿದ್ದು ಕಾರ್ಗಿಲ್ನಲ್ಲಿ. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ 500ಕ್ಕೂ ಮಿಕ್ಕಿ ಯೋಧರು ತಮ್ಮ ಬಲಿದಾನ ಕೊಟ್ಟು ಭಾರತದ 1 ಇಂಚು ಭೂಮಿ ಪಾಕಿಸ್ತಾನದ ಕೈ ಸೇರದ ಹಾಗೆ ನೋಡಿಕೊಂಡ್ರು. ಆಗ ಅವರು ಪ್ರದರ್ಶಿಸಿದ ಶೌರ್ಯ, ಸಾಹಸ, ಅವರ ಬಲಿದಾನದ ಕಥೆಗಳು ಸೋಷಿಯಲ್ ಮೀಡಿಯಾದ ಕಾಲ ಅಲ್ಲದ ಕಾರಣ ಟಿ ವಿಯಲ್ಲಿ ಬಂದಾಗಲೋ ಇಲ್ಲ ನ್ಯೂಸಲ್ಲಿ ಬಂದಾಗಲೋ ಇಲ್ಲ ಪೇಪರಿನ ಆರ್ಟಿಕಲ್ಸ್ ಕಲೆಕ್ಟ್ ಮಾಡಿಕೊಂಡು ಓದೋದು, ಇಂತಹ ಹವ್ಯಾಸ ಮುಂದುವರೆದಿತ್ತು. ಮತ್ತು ಸ್ವಲ್ಪ ಯಾವಾಗ ಅವಕಾಶ ಸಿಗುತ್ತೆ, ಯಾವುದಾದ್ರೂ ಪ್ರಬಂಧ ಬರೆಯುವ ಸ್ಪರ್ಧೆ ಇದ್ದರೂ, ಭಾಷಣ ಸ್ಪರ್ಧೆಗೋ ಚಾನ್ಸ್ ಇದ್ದಲ್ಲಿ ಎಲ್ಲ ನಮ್ಮ ಯೋಧರ ಕಥೆಗಳನ್ನು ಹೇಳುವ ಒಂದು ಅಭ್ಯಾಸ ಮುಂದುವರಿತು. ಮತ್ತು ಸೋಷಿಯಲ್ ಮೀಡಿಯಾ ಕಾಲ ಶುರುವಾದ ಹಾಗೆ ನಮ್ಮ ಮನಸ್ಸಲ್ಲಿ ಸುಮಾರು ಆಲೋಚನೆಗಳಿರುತ್ತವೆ. ನಾವು ದೇಶಕ್ಕಾಗಿ ತಮ್ಮ ಸರ್ವಸ್ವವನ್ನು ಕೊಟ್ಟವರಿಗೆ ಏನಾದರೂ ಅವರ ಕುರಿತಾಗಿ ನಾವು ಮಾಡಬೇಕು, ಅವರ ಸಾಹಸಗಾಥೆಗಳನ್ನು ಹೇಳೋದಿರಲಿ ಅಥವಾ ಅವರ ತ್ಯಾಗ ಬಲಿದಾನಗಳನ್ನು ನೆನೆಯೋದಿರಲಿ, ಏನಾದ್ರು ಮಾಡಬೇಕು ಅಂತ ಮನಸ್ಸಲ್ಲಿರುತ್ತೆ. ಆದರೆ ನಮಗೆ ಏನು ಮಾಡಬೇಕು ಗೊತ್ತಿರಲ್ಲ. ಅಂತಹ ಸಮಯದಲ್ಲಿ ವಿಕಾಸ್ ಮನ್ಹಸ್ ಅಂತ ಜಮ್ಮುವಿನವರವರು 1999ರಿಂದ ಈಗಿನವರೆಗೆ ಹಲವಾರು ಕುಟುಂಬಗಳನ್ನು ಭಾರತದಾದ್ಯಂತ ಸಂಚರಿಸಿ ಭೇಟಿಯಾಗಿದ್ದಾರೆ. ಅವರ ಮಾರ್ಗದರ್ಶನ ತಗೊಂಡು ನಮ್ಮ ಊರಿನ, ನಮ್ಮ ರಾಜ್ಯದ, ಹಾಗೆ ನಾವೆಲ್ಲಾದರೂ ಪ್ರಯಾಣಿಸ್ತಿದ್ರೆ ಅಲ್ಲಿ ಸುತ್ತಮುತ್ತ ಯಾರಾದರೂ ಹುತಾತ್ಮ ಯೋಧರ ಕುಟುಂಬಗಳಿದೆಯಾ ನೋಡಿಕೊಂಡು ಅವರನ್ನು ಭೇಟಿಯಾದಾಗ ಕೂಡ ನಾವು ನಿಮ್ಮ ಮಗನ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ ಅಂತ ನಾವು ಯಾವತ್ತೂ ಹೇಳೋದಿಲ್ಲ. ನೀವು ಹೇಗಿದ್ದೀರಿ, ನಿಮ್ಮನ್ನೇ ನೋಡ್ಲಿಕ್ಕಂತ ನಾವು ಬಂದ್ವಿ, ನೀವು ದೇಶಕ್ಕಾಗಿ ಮಗನನ್ನೇ ಕೊಟ್ಟಿದ್ದೀರಾ, ನಿಮ್ಮನ್ನು ನೆನಪಿಸ್ಕೊಂಡು ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಬಂದ್ವಿ ಅಂತ ಒಂದು ಹೇಳೋ ಅಂತಹ ಅಭ್ಯಾಸ ರೂಢಿಸ್ಕೊಂಡಿದ್ದೀವಿ ನಾವು. ಯಾಕಂದರೆ ಅವರಿಗೆ ಬೇಕಾಗಿರೋದು ನನ್ನ ಮಗನನ್ನೇ ದೇಶಕ್ಕೆ ಕೊಟ್ಟ ಮೇಲೆ ದೇಶ ಇನ್ನೂ ನಮ್ಮನ್ನು ನೆನಪಿಟ್ಕೊಂಡಿದೆ ಅನ್ನೋ ಒಂದು ಆಶ್ವಾಸನೆ. ಮತ್ತು ನಮ್ಮ ಕಷ್ಟಗಳನ್ನು ಹೇಳಿಕೊಂಡ್ರೆ ಕೇಳೋರು ಯಾರೋ ಒಂದು 4 ಜನ ಇದ್ದಾರೆ ಅನ್ನೋ ಒಂದು ಭರವಸೆ ಅವ್ರಿಗೆ ಬೇಕಾಗಿರೋದಷ್ಟೇ. ಹಾಗಾಗಿ ಅಂಥದ್ದನ್ನು ಕೊಡೋ ಪ್ರಯತ್ನ ಮುಂದುವರೆದಿದೆ. ಹೀಗೆ ಒಂದು 30ಕ್ಕೂ ಹೆಚ್ಚು ಫ್ಯಾಮಿಲಿಗಳನ್ನು ನಾವು ಭೇಟಿಯಾಗಿದ್ದೀವಿ, ನಾವೇ ತೆರಳಿ ಭೇಟಿ ಮಾಡಿದ್ದೀವಿ. ಹಾಗೆ ತುಂಬ ಜನರನ್ನು ಫೋನ್ ಮುಖಾಂತರ, ವಾಟ್ಸಪ್ ಮುಖಾಂತರ ಈಗ ಕೂಡ ಮಾತಾಡಿಸ್ತಾ ಇದ್ದೀವಿ. ಎಷ್ಟು ಸಾಧ್ಯವೋ ಅವರ ಮಕ್ಕಳ ಸಾಹಸಗಾಥೆಯನ್ನು ಹೇಳೋದು ಮತ್ತು ತಂದೆ ತಾಯಿಗೆ ನಾವಿದ್ದೀವಿ ನಿಮ್ಮ ಜೊತೆ ಅನ್ನೋ ಒಂದು ಆಶ್ವಾಸನೆ ಕೊಡೋದು, ಇದೇ ನಮ್ಮ ಪ್ರಯತ್ನದ ಉದ್ದೇಶ. ನಮ್ಮ ಈ ಪ್ರಯತ್ನದಲ್ಲಿ ಹಲವಾರು ಕುಟುಂಬಗಳನ್ನು ಭೇಟಿಯಾದಾಗ ನಾವು ಗಮನಿಸಿದ ಅಂಶ, ತಂದೆ ತಾಯಂದರಿಗೆ ಒಬ್ಬರೇ ಮಗ, ಆ ಒಬ್ಬನೇ ಮಗನನ್ನು ಅವರು ದೇಶಕ್ಕಾಗಿ ಕೊಟ್ಟಿದ್ದಾರೆ. ಈಗ ವೃದ್ಧಾಪ್ಯದಲ್ಲಿ ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಇಂಥ ಸಂದರ್ಭಗಳಲ್ಲಿ ಅವರನ್ನು ಆರಂಭದ ಒಂದು 10-15 ದಿನ ಎಲ್ಲರೂ ಬಂದು ನೋಡ್ತಾರೆ, ಇಲ್ಲ ಯಾವುದಾದ್ರು ಧ್ವಜಾರೋಹಣ ಇತ್ಯಾದಿ ಸಮಯದಲ್ಲಿ ಕರೀತಾರೆ. ಅದು ಬಿಟ್ಟರೆ ಅವರಿಗೆ ಮಗನ ನೆನಪು ಮಾತ್ರ. ಇಂಥ ಸಂದರ್ಭಗಳಲ್ಲಿ ಅವರಿಗೆ ಇರುವ ಏಕೈಕ ಮಗನನ್ನು ಕಳ್ಕೊಂಡು ದೇಶಕ್ಕಾಗಿ ಅರ್ಪಿಸಿ ಅವರ ಕಷ್ಟ ನೋಡುವಾಗ ನಮಗೆ ಮನಸ್ಸು ತುಂಬಿ ಬಂತು. ಇಂಥ ಒಂದು 2 ಘಟನೆ ಹೇಳೋದಾದರೆ, ಮೇಜರ್ ಸುಧೀರ್ ಕುಮಾರ್ ವಾಲಿ ಅವರ ಮನೆಗೆ ಹೋದಾಗ
ಅವರು ತೀರಿಕೊಂಡಾಗ ಬಂದ ಪೆಟ್ಟಿಗೆಯನ್ನು ಇನ್ನೂ ತೆರೆದಿರಲಿಲ್ಲ. ಅದು ತೆರೆದಿರುವಾಗ ಅವರ ಅಕ್ಕ ಕಳಿಸಿದ ರಾಖಿ ಇನ್ನೂ ಕೂಡ ಅದರಲ್ಲಿ ಹಾಗೇ ಇತ್ತು. ನಮಗೆ ಆ ಘಟನೆಗೆ ನಾವು ಸಾಕ್ಷಿಯಾದಾಗ ನಮಗೆ ಮನಸ್ಸು ತುಂಬಿ ಬಂತು. ಹೀಗೆ ಮತ್ತೊಂದು ಘಟನೆಯಲ್ಲಿ ಅಪ್ಪ ಯೂನಿಟಿನ ಮುಖ್ಯಸ್ಥ, ಮಗ ಅವರ ಕೆಳಗೆ ಸೈನಿಕ. ಮಗ ಹುತಾತ್ಮ ಆಗ್ತಾರೆ. ಅಪ್ಪನಿಗೆ ಒಂದು ಕಡೆ ಕರ್ತವ್ಯದ ಕರೆ, ಇನ್ನೊಂದು ಕಡೆ ಮಗ ತೀರಿಕೊಂಡ ಸುದ್ದಿಯನ್ನು ಅಮ್ಮನಿಗೆ ಹೇಳಬೇಕಾದ ಪರಿಸ್ಥಿತಿ ಮತ್ತು ಮಗನ ಶವಕ್ಕೆ ತಾನೇ ಬೆಂಕಿ ಸ್ಪರ್ಶಿಸಬೇಕಾದ ಪರಿಸ್ಥಿತಿ. ಅವರು ನಮಗೆ ಮಗನಿಗೆ ಬಂದ ಮೆಡಲ್ ತೋರಿಸುವಾಗ ಅದರಲ್ಲಿ ಒಂದು ಬುಲೆಟ್ ಕಟ್ಟಿದ್ರು. ಅದು ಮಗನ ದೇಹ ಹೊಕ್ಕ ಬುಲೆಟ್ ಅಂತೆ. ಈ ಥರ ಹಲವಾರು ಘಟನೆಗಳಿಗೆ ನಾವು ಸಾಕ್ಷಿಯಾಗಿದ್ದೇವೆ. ಈ ಜರ್ನಿ ಎಲ್ಲರೂ ಮುಂದುವರಿಸಬೇಕು. ಬರೀ ಸ್ವಾತಂತ್ರ್ಯ ದಿನಾಚರಣೆ ಇಂಥ ಸಂದರ್ಭಗಳಲ್ಲಿ ಮಾತನಾಡುವುದಲ್ಲದೆ ಈ ದೇಶಕ್ಕಾಗಿ ತಮ್ಮ ವಂಶದ ಕುಡಿಯನ್ನೇ ಕೊಟ್ಟ ಕುಟುಂಬಗಳಿಗೆ ನಾವು ಇದ್ದೇವೆ ನಿಮ್ಮ ಜೊತೆ, ನಿಮ್ಮ ಮಗನ ತ್ಯಾಗವನ್ನು ದೇಶ ನೆನೆಸ್ಕೊತಾ ಇದೆ ಅಂತ ಹೇಳುವುದು ಉತ್ತಮ ಎಂದು ನಮ್ಮ ಅಭಿಪ್ರಾಯ.